ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೀಗ ಆಂಧ್ರ ಸ್ಟೈಲ್ ಟೊಮೆಟೊ ಚಟ್ನಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಈಸಿಯಾಗಿ ಸಿಗ್ತಾವ, ತೋರಿಸ್ತೀನಿ, ನೋಡೋಣ ಬರ್ರಿ. ಟೊಮೆಟೊ ಚಟ್ನಿ ಮಾಡೋದು ತೋರ್ಸಕತ್ತೀನಿ. ಈಗ ನಾನು ಟೊಮೆಟೊ ಚಟ್ನಿಗೆ ಈ ಥರ ಟೊಮೆಟೊ ಹಣ್ಣು ಒಂದು 3 kg ಅಷ್ಟು ಟೊಮೆಟೊ ಹಣ್ಣು ಹಚ್ಚಿಟ್ಕೊಂಡು ನೋಡಿರಿ. ಈ ಥರ ಹಚ್ಕೊಳ್ರಿ. ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಟೊಮೆಟೊ ಹಣ್ಣು ಹಚ್ಚಿ ಇದನ್ನ ನಾವು ಬಿಸಿಲಿಗೆ ಒಣಗಿಡಂಬ್ರಿ. ಈಗ ಇದು ಟೊಮೆಟೊ ಹಣ್ಣು ಹಚ್ಚಿಟ್ಟಿನಲ್ಲ, ಈಗ ಇದಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕ್ತೀನಿ. ಅಲ್ಲ ಹಂಗೆ ಹಿಡಕ, ನೀನು ಹಂಗೆ ಹಾಕೋದಲ್ಲ. ಈಗ ನಾನು 1 ಕಪ್ಪಷ್ಟು ಉಪ್ಪು ತೊಗೊಂಡಿನಿ. 3 kg ಟೊಮೆಟೊ ಹಣ್ಣಿಗೆ ನಾನೀಗ ಈ ಥರ ಗ್ಲಾಸಿಂದ 1 ಗ್ಲಾಸಷ್ಟು ಉಪ್ಪನ್ನ ತೊಗೊಂಡಿನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಈ ಥರ ಈ 1 ಗ್ಲಾಸಷ್ಟು ಉಪ್ಪನ್ನ ಪೂರ್ತಿಯಾಗಿ ಈ ಥರ ಟೊಮೆಟೊ ಹಣ್ಣಿಗೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ರಿ. ಇದನ್ನೆಲ್ಲದನ್ನು ಈ ಥರ ಕಲಸಿ ಒಂದು ರಾತ್ರಿ ಪೂರ್ತಿ ಇಟ್ಬಿಡ್ರಿ. ಅದೆಲ್ಲ ಟೊಮೆಟೊ ಹಣ್ಣು ನೀರೆಲ್ಲ ಬಿಟ್ಕೊಂಡಿರುತ್ತೆ. ಆವಾಗ ಅದನ್ನು ನಾವು ತೆಗೆದು ಸ್ವಲ್ಪ ಬಿಸಿಲಿಗೆ ಒಣಗಾಕಂಬ್ರಿ. ಈ ಥರ ಕಲಸಿ ಈಗ ಒಂದು ಪಾತ್ರೆನ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ನೀವು ರಾತ್ರಿ ಪೂರ್ತಿ ಇಡ್ರಿ. ನೋಡಿರಿ, ರಾತ್ರಿ ಪೂರ್ತಿ ಎಲ್ಲ ಟೊಮೆಟೊ ಹಣ್ಣು ಉಪ್ಪು ಹಾಕಿ ಕಲಸಿಟ್ಟಿದ್ವಲ್ಲ, ಈಗ ಇಷ್ಟು ನೀರು ಬಿಟ್ಕೊಂಡಿದ್ದಾವ. ಈಗ ಇವನ್ನ ಈ ಥರ ನಾವು ಒಂದು ಜೇಡ್ರಿ ಪುಟ್ಟಿ ತೊಗೊಂಡು ಅದಕ್ಕೆ ಈ ಟೊಮೆಟೊ ಹಣ್ಣೆಲ್ಲ ತೆಗೆದಿಟ್ಕೊಂಡ್ಬಿಡಂಬ್ರಿ. ಈ ಥರ ತೆಗೆದು ಇವನ್ನ ನೀರು ಬಸ್ತು ಇದೇ ನೀರಲ್ಲಿ ನಾನು ನಿನ್ನೆ ಹುಣಸೆ ಹಣ್ಣು ತೋರಿಸಿದ್ನಲ್ಲ, ಅಷ್ಟು ಹುಣಸೆ ಹಣ್ಣು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ರಿ. ಈ ಟೊಮೆಟೊ ಹಣ್ಣು ಬಿಸಿಲಿಗೆ ಒಂದು 3 ದಿನ ಚೆನ್ನಾಗಿ ಒಣಗತನ ನೀವು ಒಣಗಾಕ್ಬಿಡ್ರಿ. ಈಗ ನಾನು ಈ ಥರ ಹಿಂಡಿ ಆದಷ್ಟು ಸ್ವಲ್ಪ ಟೊಮೆಟೊ ಹಣ್ಣು ಹಿಂಡಿಕೊಂಡು ಈ ಥರ ನೀವು ಜಲ್ರಿ ಪುಟ್ಟಿಗೆ ಹಾಕ್ರಿ. ಇದರಲ್ಲಿ ಇನ್ನೂ ರಸ ಇಳಿತೈತೆ. ಇದು ಇರ್ತಕ್ಕಂಥ ನೀರನ್ನೆಲ್ಲ ಒಂದಕ್ಕೆ ಹಾಕಿ ಇಟ್ಕೊಳ್ರಿ. ಈಗ ಈ ಥರ ಎಲ್ಲದನ್ನು ಹಿಂಡ್ಕೊಂಡು ಇನ್ನು ಸ್ವಲ್ಪ ತಿಟ್ಟು ಆಮೇಲೆ ಇದೆಲ್ಲ ರಸ ಎಲ್ಲ ಬಿಟ್ಟ ಮೇಲೆ ನಾವು ಬಿಸಿಲಿಗೆ ಒಣಗಾಕಂಬ್ರಿ. ಈಗ ಇದೇ ನೀರಲ್ಲಿ ನಾನೀಗ ಹುಣಸೆ ಹಣ್ಣ ನೆನೆ ಹಾಕ್ತೀನಿ. ನೋಡ್ರಿ, ಈಗ ಇಷ್ಟು ನೀರು ಬಂದಿದ್ದಾವ. ಈಗ ಇಷ್ಟು ನೀರು ಬಂದವಲ್ಲ, ಈಗ ಇದಿಷ್ಟು ನೀರಿನಾಗ ನಾನೀಗ ಹುಣಸೆ ಹಣ್ಣ ನೆನೆ ಹಾಕ್ತೀನಿ. ಈಗ ನಾನು ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೆ. ಒಂದು 1/4 kg ಅಷ್ಟು ಹುಣಸೆ ಹಣ್ಣು ಐತಿದು. ಒಂದು 1/4 kg ನಿಮ್ಗೆ ಹುಳಿ ಎಷ್ಟು ಬೇಕು ಅಷ್ಟೇ. ಈಗ ನಾನೊಂದು 1/4 kgಗೆ ಕಡಿಮೆ ಅಷ್ಟು ಹುಣಸೆ ಹಣ್ಣು ತೊಗೊಂಡಿನಿ. ಇಷ್ಟು ಹುಣಸೆ ಹಣ್ಣು ಐತಿ. ಈಗ ಈ ಹುಣಸೆ ಹಣ್ಣಿಗೆ ನಾನು ಈ ನೀರನ್ನ ಹಾಕ್ತೀನಿ. ಇದು ಏನು ಟೊಮೆಟೊ ಹಣ್ಣು ಬಸ್ತಿರ್ತಕ್ಕಂಥ ರಸ ಇತ್ತಲ್ಲ, ಇದಿಷ್ಟನ್ನು ಹಾಕಿ ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇದು 3 ದಿನ ತನಕ ನಾವು ಹೊರಗಡೆ ಇಟ್ಟರೆ ಸ್ಮೆಲ್ ಭಾಳ ಬರುತ್ತಾ, ಅದಕ್ಕಂತ ನಾನು ಫ್ರಿಜ್ಜಲ್ಲಿ ಇಡಕತ್ತೀನಿ. ಈಗ ಇದನ್ನು ಈಗ ಆ ಟೊಮೆಟೊ ಹಣ್ಣನ್ನ ನೀಟಾಗಿ ಬಿಸಿಲಿಗೆ ಒಣಗಾಕ್ಬಿಡಣ್ರಿ. ನೀವು ಒಣಗಾಕ್ಬಿಡ್ರಿ. ಅವನ್ನ ಬಿಸಿಲಿಗೆ ನೀಟಾಗಿ ಒಣಗಾಕ್ಕೊಂಡು 3 ದಿನ ಒಣಗಬೇಕು. ಅಲ್ಲಿ ತನಕ ಇದನ್ನು ಫ್ರಿಜ್ಜಲ್ಲೇ ಇಟ್ಕೊಂಡಿರಂಬ್ರಿ. ನಾನು 3 ದಿನ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಟೊಮೆಟೊ ಹಣ್ಣು ಒಣಗಿದಾವಂತ. ನಾವು ಇದನ್ನು ಹೊರಗಡೆ ಇಟ್ಟರೆ ಸ್ಮೆಲ್ ಆಗುತ್ತೆ, ಅದಕ್ಕಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ರಿ. ನೋಡಿರಿ, ಈ ಥರ ಟೊಮೆಟೊ ಹಣ್ಣು ನಾನು ಹುಣಸೆ ಹಣ್ಣಿನ ರಸದಿಂದ, ಟೊಮೆಟೊ ಹಣ್ಣಿಂದು ಉಪ್ಪು ಹಾಕಿದ ರಸದಿಂದ ತೆಗ್ದಿದ್ವಲ್ಲ, ಈ ಥರ ಒಣಗಾಕಿದ್ದೆ ಬಿಸಿಲಿಗೆ. ಇಷ್ಟು ಚೆನ್ನಾಗಿ ಒಣಗಿದಾವೆ ನೋಡಿರಿ. ಈ ಥರ ಒಣಗಿದ ಮೇಲೆ ನಾವು ಹುಣಸೆ ಹಣ್ಣನ್ನು ಮತ್ತು ರಸನ ಇಟ್ಟಿರ್ತೀವಲ್ಲ, ಈ ಥರ ಆಗಿರುತ್ತೆ ನೋಡಿರಿ. ನೀವು ಫ್ರಿಜ್ಜಲ್ಲಾದರೂ ಇಟ್ಕೊಳ್ರಿ, ಇಲ್ಲ ಹೊರಗಡೆನಾದರೂ ಇಡ್ರಿ. ಈ ಥರ ಟೊಮೆಟೊ ಹಣ್ಣಿನ ರಸದಲ್ಲಿ ನಾನು ಹುಣಸೆ ಹಣ್ಣು ಹಾಕಿಟ್ಕೊಂಡಿದ್ದೆ. ಈಗ ಈ ಥರ ಆಗೈತೆ. ಈಗ ಇದನ್ನು ನಾವು ಈ ಟೊಮೆಟೊ ಹಣ್ಣನ್ನು ಎರಡನ್ನೂ ಹಾಕಿ ಈಗ ಒಳ್ಳಿಗೆ ರುಬ್ಕೊಳಂಬ್ರಿ. ನೀವು ಒರಳಿಗಲ್ಲಿ ರುಬ್ಬಕ್ಕಿಲ್ಲ ಅಂದ್ರೆ ಗ್ರ್ಯಾಂಡರಿಗಾದರೂ ಹಾಕ್ರಿ. ಮಿಕ್ಸಿಗೆ ಹಾಕಿದರೆ ಚಟ್ನಿ ಚೆನ್ನಾಗಿರಲ್ಲ, ನಾವು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಸರಿ ಅನಿಸಲ್ಲ. ಅದಕ್ಕಂತ ನಾನೀಗ ಒರಳು ಕಲ್ಲಲ್ಲಿ ಈ ಹುಣಸೆ ಹಣ್ಣು ಮತ್ತು ಈ ಟೊಮೆಟೊ ಹಣ್ಣು ರುಬ್ಕೋತೀನಿ. ಈ ಥರ ಇದರ ನೀರಲ್ಲಿರ್ತಕ್ಕಂಥ ಹುಣಸೆ ಹಣ್ಣನ್ನೆಲ್ಲ ತೆಗೆದು ನಾನೀಗ ಒರಳು ಕಲ್ಲಿಗೆ ಹಾಕ್ಕೊಂಡು ರುಬ್ಕೋತೀನಿ ಇದನ್ನೆಲ್ಲ. ಇದನ್ನು ಪೂರ್ತಿ ನೀವು ಸಣ್ಣಗೆ ರುಬ್ಬ್ರಿ. ಇದನ್ನು ಮಿಕ್ಸಿಗೆ ಹಾಕಿದ್ರೆ ಅಷ್ಟೊಂದು ಸರಿ ಅನಿಸಲ್ಲ ಅಂತ ನಾನೀಗ ಒರಳು ಕಲ್ಲಲ್ಲಿ ರುಬ್ಬಾಕತ್ತೀನಿ.
ನೀವು ಇದನ್ನು ಹುಣಸೆ ಹಣ್ಣು ನೆನೆ ಹಾಕ್ಬೇಕಾದ್ರೆ ಬೀಜ ಎಲ್ಲ ತೆಗೆದು ನೆನೆ ಹಾಕಿರ್ರಿ. ಈಗ ಈ ಥರ ಪೂರ್ತಿಯಾಗಿ ಎಲ್ಲ ಹುಣಸೆ ಹಣ್ಣನ್ನು ತೆಗೆದು ಈಗ ನಾನು ರುಬ್ಕೋತೀನಿ ನೋಡ್ರಿ. ಈ ಥರ ರುಬ್ಕೋಬೇಕು ನೋಡ್ರಿ. ನಿಮ್ಗೆ ಸ್ವಲ್ಪ ಅನಿಸಿದ್ರೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ರಿ. ಆ ಹುಣಸೆ ಹಣ್ಣಿನ ಜೊತೆಗೆ ಆ ರಸನೂ ಸ್ವಲ್ಪ ಸೇರಿಸ್ಕೊಂಡು ಸಣ್ಣಗಂಗೆ ರುಬ್ಬ್ರಿ ಇದು ನೀಟಾಗಿ. ಈಗ ನಾನು ರುಬ್ಕೊಂಬರ್ತೀನಿ. ಈ ಥರ ಹುಣಸೆ ಹಣ್ಣನ್ನು ಈ ಥರ ನೀವು ಒಳ್ಕಲ್ಲಲ್ಲಿ ರುಬ್ಕೊಳ್ರಿ ಸಣ್ಣಗಂಗೆ. ಇದಕ್ಕೆ ಸ್ವಲ್ಪ ನಾವು ಹುಣಸೆ ಹಣ್ಣಿಂದು ಟೊಮೆಟೊ ಹಣ್ಣಿನ ನೀರೇನಿದ್ವಲ್ಲ ಆ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ರುಬ್ಕೋಬೇಕು. ಈಗ ಇದು ನಾನು ಪೂರ್ತಿಯಾಗಿ ರುಬ್ಕೊಂಬರ್ತೀನಿ. ಈ ಥರ ಆಗಿರ್ಬೇಕು ನೋಡ್ರಿ. ಈ ಥರ ಆದಾಗ ನೀವು ಒಂದು ದೊಡ್ಡ ಪುಟ್ಟಿಗೆ ತೆಗೆದಿಟ್ಕೊಂಡ್ಬಿಡ್ರಿ. ಯಾಕಂದರೆ ನಾವು ಖಾರ ಉಪ್ಪು ಎಲ್ಲ ಕಲ್ಸಕ್ಕೆ ಸಣ್ಣ ಪಾತ್ರೆ ಆದರೆ ಸಾಕಾಗಲ್ಲ. ಈಗ ನಾನೊಂದು ದೊಡ್ಡ ಪಾತ್ರೆಗೆ ಹುಣಸೆ ಹಣ್ಣು ಅಷ್ಟು ತೆಗೆದಿಟ್ಕೊತೀನಿ. ಈಗ ನಾನು 1 ಗ್ಲಾಸ್ ಉಪ್ಪು ಹಾಕಿದ್ವಲ್ಲ ಅದೇ ಗ್ಲಾಸಿಂದ ನಾನು 1 ಗ್ಲಾಸಷ್ಟು ಸಾಸಿವೆ ತೊಗೊಂಡಿನಿ. ಈಗ ಈ ಸಾಸಿವೆನ ಚೆನ್ನಾಗಿ ಹುರ್ಕೊಳಂಬ್ರಿ. ಈ ಥರ ಸ್ವಲ್ಪ ಅವಾಗಲೇ ಘಮ ಅಂತ ಬರ್ತಿರುತ್ತಾ ಆವಾಗ ನೀವು ಬಂದ್ ಮಾಡ್ಕೊಳ್ರಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ರಿ. ಈ ಥರ ಹುರಿದು ಹಾಕಿ ನಾವು ಇಟ್ಕೊಂಡ್ರೆ 1 ವರ್ಷದ ತನಕ ಚಟ್ನಿ ಕೆಡಂಗಿಲ್ಲ. ನೀವು ಹಸಿ ಬಿಸಿ ಹುರಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕಂತ ಈ ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಹುರ್ಕೊಳ್ರಿ. ನೋಡಿರಿ ಈ ಥರ ಹುರ್ಕೊಂಡಿರ್ರಿ. ಈಗ ಚೆನ್ನಾಗಾಗೈತ್ರಿ ಇದು ಹುರಿದಿರೋದೆಲ್ಲ. ಈಗ ನೋಡ್ರಿ ಎಷ್ಟು ಚಟಪಟ ಅಂತಿದಾವಂತ. ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ರಿ. ಈಗ 1 ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ರಿ. ನಾನೀಗ ಆ ಸ್ಪೂನಿಂದ 1 ಸ್ಪೂನ್ ಮೆಂತೆ ಹಾಕಿನಿ. ಈಗ ಅಷ್ಟು ಸಾಕು. ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳಂಬ್ರಿ. ಮೆಂತೆ ಏನು ಹುರಿಯೋದು ಬೇಡ. ನಾನು ಹಸಿವೆ ಮೆಂತೆ ಹಾಗೆ ಹಾಕಿದ್ದೀನಿ. ಈಗ ಇದನ್ನು ನಾನೀಗ ಪುಡಿ ಮಾಡ್ಕೊಂಬರ್ತೀನಿ. ಈಗ ನಾನು 1 ಸ್ಪೂನಷ್ಟು ಹಸಿ ಮೆಂತೆನ ಹಂಗೆ ಹಾಕ್ತಾಯಿದ್ದೀನಿ. ಈಗ ಹಿಂಗೆ ಹಾಕಿ ಇದನ್ನು ಪುಡಿ ಮಾಡ್ತೀನಿ. ಪುಡಿ ಮಾಡ್ಕೊಂಬರ್ತೀನಿ ನೋಡ್ರಿ ಈ ಥರ ಸಾಸಿವೆನ ಪುಡಿ ಮಾಡ್ಕೊಳ್ರಿ. ಈಗ ನಾನಿದು ಪುಡಿ ಮಾಡಿಟ್ಕೊಂಡಿನಿ. ಈಗ ಇದಕ್ಕೆ ಎಲ್ಲದನ್ನು ನಾವು ಹುಣಸೆ ಹಣ್ಣು ರುಬ್ಬಿರೋದಕ್ಕೆ ಕಲಿಸ್ಕೊಳಂಬ್ರಿ. ಈಗೊಂದು ಪಾತ್ರೆ ಬಿಸಿಗಿಟ್ಕೊಂಡು ನಾನೀಗ ಸಾಸಿವೆ ಉಪ್ಪೆಲ್ಲ ಅಳದಿದ್ವಲ್ಲ ಅದೇ ಗ್ಲಾಸಿಂದ 2 ಗ್ಲಾಸ್ ಅಷ್ಟು ನಾನು ಅಡುಗೆ ಎಣ್ಣೆನ ಬಿಸಿ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆರಿಸ್ಕೊಳ್ರಿ. ಈಗ ನಾನು 2 ಗ್ಲಾಸ್ ಅಷ್ಟು ಅಡುಗೆ ಎಣ್ಣೆನ ಹಾಕಿ ಕಾಯಕ್ಕಿಡಕತ್ತೀನಿ ನೋಡ್ರಿ. ನಾನೀಗ 2 ಗ್ಲಾಸ್ ಅಷ್ಟು ಎಣ್ಣೆ ಹಾಕಿ ಕಾಯಕ್ಕಿಟ್ಟಿನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಕಾದ್ಮೇಲೆ ಗ್ಯಾಸ್ ಬಂದ್ ಮಾಡಿಕೊಂಡು ಎಣ್ಣೆ ಆರಕ್ಕೆ ಇಟ್ಕೊಂಡ್ಬಿಡ್ರಿ. ಭಾಳ ಏನು ನೀವು ಕಾಸಿ ಇದನ್ನು ಮಾಡೋದು ಬೇಡ. ಸ್ವಲ್ಪ ಕಾದ್ಮೇಲೆ ನೀವು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ರಿ. ನೋಡ್ರಿ ಈ ಥರ ಹೊಗೆ ಬರೋಕ್ಕೆ ನಿಂತಾಗ ನೀವು ಎಣ್ಣೆ ಚೆನ್ನಾಗಿ ಕಾಸಿ ಗ್ಯಾಸ್ನ ಬಂದ್ ಮಾಡಿಕೊಂಡು ಈ ಎಣ್ಣೆ ತಣ್ಣಗಾಗತನ ಒಂದು ಕಡೆ ಸೈಡಿಗೆ ಇಟ್ಕೊಂಡ್ಬಿಡ್ರಿ. ಈಗ ನಾನು ಗ್ಯಾಸ್ ಬಂದ್ ಮಾಡೀನಿ. ಈಗ ರುಬ್ಬಿರ್ತಕ್ಕಂಥ ಹುಣಸೆ ಹಣ್ಣು ಮತ್ತು ಆ ನೀರಿಗೆ ಈಗ ನಾನು ಟೊಮೆಟೊ ಹಣ್ಣು ಒಣಗಿಸಿಟ್ಕೊಂಡಿದ್ವಲ್ಲ ಈಗ ಆ ಟೊಮೆಟೊ ಹಣ್ಣನ್ನೆಲ್ಲ ಈಗ ಇದಕ್ಕೆ ಹಾಕ್ಕೊಂಬಿಡಂಬ್ರಿ. ನಿಮಗೆ ಟೊಮೆಟೊ ಹಣ್ಣು ರುಬ್ಬಬೇಕು ಅನಿಸಿದ್ರೆ ರುಬ್ಕೊಳ್ರಿ. ಇಲ್ಲ ಹಿಂಗೆ ಇರಲಿ ನಮಗೆ ಪೀಸ್ ಎಲ್ಲ ಹಂಗೆ ಕಾಣಿಸ್ಬೇಕು ಅಂತಂದರೆ ಈ ಥರನೂ ಹಾಕ್ಕೋಬೋದು. ಇಲ್ಲ ರುಬ್ಕೊಳಂಗಿದ್ರೆ ನೀವು ಹುಣಸೆ ಹಣ್ಣಿನ ಜೊತೆಗಾದರೂ ರುಬ್ಕೋಬೋದು. ಈಗ ನಾನು ರುಬ್ಕೊಂಡಿಲ್ಲ ಹಂಗೆ ಇರಲಿ ಅಂತ ಹಾಕಕತ್ತೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕಕತ್ತೀನಿ. ಈಗ ನಾನು ಉಪ್ಪು ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ನಾನೀಗ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ. ಯಾಕಂದರೆ ಹುಣಸೆ ಹಣ್ಣು ಟೊಮೆಟೊ ಹಣ್ಣು 2 ಹುಳಿ ಇರೋದ್ರಿಂದ ಸ್ವಲ್ಪ ಚಟ್ನಿ ಭಾಳ ಹುಳಿ ಅನಿಸುತ್ತೆ ಅಂತ ಸ್ವಲ್ಪ ಬೆಲ್ಲನ ಹಾಕಕತ್ತೀನಿ. ಈಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ರಿ. ಚೆನ್ನಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ಬೆಲ್ಲ ಹಾಕ್ರಿ. ಅದ್ರಾಗೂ ಬೆಲ್ಲ ಚೆನ್ನಾಗಿರೋದೇ ಹಾಕ್ರಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಳ್ಳುಳ್ಳಿನ ಹಾಕ್ಕೋಬೋದು. ನಿಮಗೆ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಆದರೂ ಹಾಕ್ಕೊಳ್ರಿ. ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ರಿ ನಿಮಗೆ ಬೇಕಿರೋಷ್ಟು. ನಾನೀಗ ಇದಕ್ಕೊಂದು 5-6 ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡು ಈ ಥರ ಪೀಸ್ ಮಾಡಿ ಇಟ್ಕೊಂಡಿನಿ. ನಾನು ಸಿಪ್ಪೆ ತೆಗ್ದಿಲ್ಲ. ಸಿಪ್ಪೆ ತೆಗಿಲಾರ್ದೇ ಹಾಕ್ರಿ. ಈಗ ನಾವು ಸಾಸಿವೆ ಪುಡಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಸಾಸಿವೆ ಪುಡಿನೂ ಸಮ ಅಳತಿ ಮಾಡಿಕೊಂಡೇ ಹಾಕ್ಕೊಳಂಬ್ರಿ. ನಿಮ್ಗೆ ಎಷ್ಟು ಅಳತಿ ನೋಡಿಕೊಂಡು ನೀವು ಹಾಕ್ರಿ. ಈಗ ನಾವು 2
ಒಂದು ಗ್ಲಾಸ್ ಸಾಸಿವೆನ ಹುರಿದು ಪುಡಿ ಹುರಿದಿದ್ವಲ್ಲ, ಈಗ ಅದೇ ಗ್ಲಾಸಿಂದ ನಾನು 1 ಗ್ಲಾಸಷ್ಟು ಪುಡಿನ ಹಾಕಕತ್ತೀನಿ. ನಾನೀಗ ಸರಿ ಹೋಗುತ್ತಂತ ಅಷ್ಟು 1 ಗ್ಲಾಸ್ ಸಾಸಿವೆ ಹುರಿದಿದ್ವಲ್ಲ ಅದಿಷ್ಟು ಪುಡಿನ ಹಂಗೆ ಇದಕ್ಕೆ ಸೇರಿಸಿನಿ. ಈಗ ನಾನು 1 ಗ್ಲಾಸಷ್ಟು ಖಾರದ ಪುಡಿನ ಹಾಕಕತ್ತೀನಿ. ನಿಮಗೆ ಖಾರ ಜಾಸ್ತಿ ಇತ್ತಂದರೆ ನೀವು 1.5 ಗ್ಲಾಸಷ್ಟು ಹಾಕ್ಕೊಳ್ರಿ. ಖಾರ ಕಡಿಮೆ ಐತಂದರೆ 2 ಗ್ಲಾಸ್ ಹಾಕ್ರಿ. 3 kg ಟೊಮೆಟೊ ಹಣ್ಣಿಗೆ 2 ಗ್ಲಾಸಷ್ಟು ಖಾರ ಸರಿ ಹೋಗುತ್ತಾ. ನಾನೀಗ 2 ಗ್ಲಾಸಷ್ಟು ಖಾರನ ಹಾಕಕತ್ತೀನಿ ನೋಡ್ರಿ. ಇದಕ್ಕೆ ಹೀಗೆ 2 ಗ್ಲಾಸ್ ಖಾರ ಹಾಕಿನಿ, ಮತ್ತು ಸಾಸಿವೆ ಪುಡಿನೂ ಹಾಕಿನಿ, ಬೆಲ್ಲ ಹಾಕಿನಿ, ಬೆಳ್ಳುಳ್ಳಿ ಹಾಕಿನಿ. ಈಗ ನಾನು 1 ಸ್ಪೂನಷ್ಟು ಅರಿಶಿಣ ಹಾಕ್ತೀನಿ ನೋಡ್ರಿ. ಈ ಥರ ಈಗ 1 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ರಿ. ಸ್ವಲ್ಪ ಆದಷ್ಟು ಕೈಯಿಂದ ಚೆನ್ನಾಗಿ ಕಲಿಸ್ರಿ. ಆಂಧ್ರ ಸ್ಟೈಲ್ ಟೊಮೆಟೊ ಚಟ್ನಿ ಇದೇ ಥರ ಮಾಡ್ತಾರೆ ನೋಡ್ರಿ. ಈ ಸೀಸನ್ನಲ್ಲಿ ನೀವು ಟೊಮೆಟೊ ಚಟ್ನಿ ಮಾಡಿಟ್ಕೊಂಡ್ರೆ ಇದು ದೋಸೆ, ಚಪಾತಿ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ನೀವು 1 ವರ್ಷದ ತನಕ ಕೆಡಲಾರ್ದಂಗೆ ಇದೇ ಥರ ನೀವು ಇಟ್ಕೊಂಡು ತಿನ್ಬೋದು. ಸೇಮ್ ನಾವು ಮಾವಿನಕಾಯಿ ಚಟ್ನಿ ಯಾವ ಥರ ಹಾಕ್ತೀವಿ ಅದೇ ಮೆಥಡಲ್ಲಿ ಇಟ್ಕೊಂಡ್ರೆ ನಾವು ಮಾವಿನಕಾಯಿ ಚಟ್ನಿ ಇಟ್ಕೊಂಡು ತಿಂದಂಗೆ ಇದನ್ನು ಇಟ್ಕೊಂಡು ತಿನ್ಬೋದು. ನೋಡ್ರಿ ಇಷ್ಟು ಚೆನ್ನಾಗಿ ಕಲಸಿದ್ದಾಯ್ತಲ್ಲ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳಂಬ್ರಿ. ಈಗ ಎಣ್ಣೆ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಆ ಎಣ್ಣೆನ ಇದಕ್ಕೆ ಹಾಕ್ಕೊಳಂಬ್ರಿ. ಈಗ ಎಣ್ಣೆ ಹಾಕ್ಬೇಕಾದ್ರೆ ನೀವು ಕೈಯಿಂದ ಕಲಿಸ್ಬೇಡ್ರಿ, ಮತ್ತು ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ರಿ. ಥರ ನಾನು 2 ಗ್ಲಾಸಷ್ಟು ಎಣ್ಣೆ ಹೇಳಿದ್ನಲ್ಲ, 2 ಗ್ಲಾಸ್ ಎಣ್ಣೆನ ಇದಕ್ಕೆ ಕಾಸಿ ಆರಿಸಿ ಎಣ್ಣೆನ ಹಾಕಿ ಈಗ ಇದನ್ನು ಕಲಿಸ್ರಿ. ಈ ಥರ ನೀಟಾಗಿ ಕಲಸಿ, ಸ್ವಲ್ಪ ಎಣ್ಣೆ ಬಿಸಿ ಇತ್ತಂದರೆ ಕಲಸಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ರಿ. ತಣ್ಣಗಾದ್ಮೇಲೆ ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ರಿ, ಡಬ್ಬದಲ್ಲಿ ಹಾಕಿ. ನೀವು ಇದನ್ನು ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಇರಲ್ಲ. ನೀವು ಹೊರಗಡೆನೇ ಇಟ್ಟು ಮಾವಿನಕಾಯಿ ಚಟ್ನಿ ಯಾವಾಗ ನೀವು ಬೇಕಂದಾಗ ತೆಗೆದು ತಿಂತೀರಲ್ಲ ಆ ಥರ ನೀವು ತಿನ್ಬೋದು. ಬೇಕನ್ನಿಸ್ದಾಗ ನೀವು ತೆಗೆದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ನಿಮ್ಗೆ ಒಗ್ಗರಣೆ ಹಾಕೋದು ತೋರಿಸಲ್ಲ, ಯಾಕಂದರೆ ಇದು 1 ವಾರ ತನಕ ಇಡಬೇಕು ಚಟ್ನಿನ. ಮಾಮೂಲಾಗಿ ನೀವು ಎಲ್ಲ ಚಟ್ನಿಗೆ ಯಾವ ಥರ ಒಗ್ಗರಣೆ ಹಾಕ್ತೀರಾ ಅದೇ ಥರ ಎಣ್ಣೆ ಕಾಸಿ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ನೀವು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಚಟ್ನಿ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ನಿಮ್ಮ ವೀಡಿಯೋದಲ್ಲಿ ಇಷ್ಟೇ ತೋರಿಸ್ತಾ ಇದ್ದೀನಿ, ಒಗ್ಗರಣೆ ಹಾಕೋದು ತೋರಿಸಿಲ್ಲ. ಅದಕ್ಕಂತಲೇ ನಾನು ಹೇಳ್ತಾ ಇರೋದು. ನೀವೇ ಒಗ್ಗರಣೆ ಹಾಕ್ಕೊಳ್ರಿ ಮನೆಯಲ್ಲಿ. ಚಟ್ನಿ ಇದು 1 ವಾರ 15 ದಿನ ತನಕ ನೀವು ಹಿಂಗೆ ಇಡಬೇಕು. ಈಗ ನೀವು ಹಂಗೆ ಸಡನ್ನಾಗಿ ತಿಂದರೆ ಸಾಸಿವೆ ಸಿಹಿ ಇದೇನಿರುತ್ತಲ್ಲ, ಸಾಸಿವೆ ಟೇಸ್ಟ್ ಅಷ್ಟೊಂದು ಬಾಯಿಗೆ ಚೆನ್ನಾಗಿ ಕೊಡಲ್ಲ. ನೀವೊಂದು 15 ದಿನ ಬಿಟ್ಟರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ. ಓಕೆ, ಈ ಥರ 15 ದಿನ ಬಿಟ್ಟು ನೀವು ಒಗ್ಗರಣೆ ಹಾಕ್ಕೊಂಡು ತಿನ್ನಿರಿ, ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊತೀನಿ. ಈ ಟೊಮೆಟೊ ಹಣ್ಣಿನ ಚಟ್ನಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ತಪ್ಪದೆ ಎಲ್ಲರೂ ನಿಮ್ಮ ಮನೇಲಿ ಈ ಥರ ಟೊಮೆಟೊ ಚಟ್ನಿ ಮಾಡ್ಕೊಳ್ರಿ. ಈಗ ಟೊಮೆಟೊ ಹಣ್ಣು ಸೀಸನ್ ಇರೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಮಾಡ್ಕೊಂಡು ಇಟ್ಕೊಳ್ರಿ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿ ಆಗೋಣ. ಬಾಯ್.